ಇಲಾಖೆಯಿಂದ ಕಿಟ್ ವಿತರಣಾ ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ ನಿಮ್ಮೆಲ್ಲರ ಸಾಗಿರುವಂಥ ಗೊಲ್ಲಳ್ಳಿ ಜಗದೀಶ್ವರಿ ಇಲಾಖೆಯ ಎಲ್ಲ ಬಂಧುಗಳೇ ಮತ್ತು ಪತ್ರಕರ್ತ ಸ್ನೇಹಿತರೆ, ನಿಜವಾಗ್ಲೂ ಸರ್ಕಾರ ಏನೇನು ಸವಲತ್ತು ಕೊಡ್ತಾ ಇದೆ, ನಮಗೆ ಆರ್ಥಿಕವಾಗಿ ಇದೆಲ್ಲ ಹಣ ಒದಗಿಸ್ಬೇಕಂದ್ರೆ ಕಷ್ಟ ಅನ್ನೋ ಕಾರಣಕ್ಕೆ ಸರ್ಕಾರ ಇದಕ್ಕೆ ಕೊಡ್ತಾ ಇದೆ. ಇದಕ್ಕಿಂತ ಮುಖ್ಯವಾಗಿ ಏನು ಕಿಟ್ ಕೊಡ್ತಾ ಇದ್ದಾರೆ, ಇದಕ್ಕಿಂತ ಮುಖ್ಯವಾಗಿ ಈ ಒಂದು ನೋಂದಣಿ ಮಾಡಿಕೊಂಡ್ರೆ, ಕಾರ್ಮಿಕ ಇಲಾಖೆಯಲ್ಲಿ ನೋಂದಣಿ ಮಾಡಿಕೊಂಡ್ರೆ ಹಲವಾರು ಸವಲತ್ತುಗಳು ನಿಮ್ಗೆ ಸಿಗುತ್ತೆ. ಇದನ್ನ ದುರುಪಯೋಗ ಆಗದಂಗೆ ಆಗ್ತದೆ. ಬೇರೆ ಕೆಲಸ ಮಾಡೋರು ಯಾರೋ, ಸವಲತ್ತು ಪಡ್ಕೊಳ್ಳೋರು ಯಾರೋ ಆಗ್ಬೋದು. ಯಾಕಂದ್ರೆ ನಿಜವಾಗಿ ದುಡಿತಕ್ಕಂಥವ್ರು ಎಷ್ಟೋ ಜನಕ್ಕೆ ಅದು ಗೊತ್ತಿದೆ, ನೋಂದಣಿ ಮಾಡ್ಕೊಂಡು ಇದ್ದೋಗಿದ್ದಾರೆ. ಅಂಥವ್ರನ್ನೆಲ್ಲ ಗುರುತಿಸಿ ನೀವು ಇಲ್ಲಿ ಯಾರು ಬಂದಿದ್ದೀರಿ, ನಿಮ್ಮ ಜೊತೆಲಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದ್ರೂ ನೋಂದಣಿ ಮಾಡ್ಕೊಳ್ತಿದ್ರೆ ಅವ್ರಿಗೂ ಸಹ ಈ ಒಂದು ಸವಲತ್ತಿದೆ, ನಮ್ಮ ಇಲಾಖೆಯಲ್ಲಿ ಈ ಥರ ಸವಲತ್ತಿದೆ ಅಂತ ಹೇಳಿ ತಿಳಿಸ್ಬಿಟ್ಟು ಅವರೆಲ್ಲರೂ ಈ ಸವಲತ್ತು ಪಡೋ ರೀತಿ ತಾವೆಲ್ಲ ಅವ್ರಿಗೂ ಸಹ ಮಾಹಿತಿನ ಹಂಚ್ಕೋಬೇಕು, ನೀವು ಯಾರು ಬಂದಿದ್ದೀರಿ ಅಂತ ಹೇಳ್ಬಿಟ್ಟು ಹೇಳ್ತಾ, ಇದ್ರ ಜೊತೆಗೆ ತಾವೇನು ತಾಯಂದ್ರಿದ್ದೀರಿ ಮಹಿಳಾ ಒಂದು ಇದರಿಂದ ಈಗ ನೀವೆಲ್ಲರೂ DCC ಬ್ಯಾಂಕಿಂದ ಹಲವಾರು ಜನ ಸಾಲ ತಗೊಂಡಿದ್ದೀರಿ. ಕೆಲವರು ಕಟ್ಟಿ ಮತ್ತೆ ಲೋನ್ ಬರದೇ ಆಗಿದೆ, ಇನ್ನು ಕೆಲವರು ಕಟ್ಟದೇ ಇದ್ದೋಗಿದ್ದೀರಿ. ನಿಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು ಏನಂತಂದ್ರೆ, ಏನ್ ಚುನಾವಣೆ ಸಂದರ್ಭದಲ್ಲಿ ಸಾಲ ಮನ್ನಾ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಆಯ್ತು. ಆ ಒಂದು ಕಾರಣದಿಂದ ತಾವೆಲ್ಲ ಇದ್ದೋಗಿದ್ದೀರಿ. ಈಗ ಯಾರ್ಯಾರು ಇದ್ದಿದ್ದೀರಿ ದಯವಿಟ್ಟು ಆ ಸಾಲವನ್ನೆಲ್ಲ ಮರುಪಾವತಿ ಮಾಡಿಸಿ. ನಿಮ್ಗೆ ಗೊತ್ತಿದೆ ಇವತ್ತು ಬೇರೆ ಬೇರೆ ಕಡೆ ಸಾಲ ತಗೊಂಡ್ರೆ ಎಷ್ಟು % ನೀವು ಬಡ್ಡಿ ಕಟ್ತಾ ಇದ್ದೀರಿ ಅನ್ನೋದು ಅಂತಕ್ಕಂಥ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಿದೆ. ಇದು ಸುವಿನ ಬಡ್ಡಿನಲ್ಲಿ DCC ಬ್ಯಾಂಕಿಂದ ಸಾಲ ಸಿಗ್ತಾ ಇದೆ ನಿಮ್ಗೆ. ಅದರಿಂದ ಅಂತ ಒಂದು ಸಂಸ್ಥೆನ ಉಳಿಸ್ಬೇಕು. ಇವತ್ತು ರೈತರು ಮತ್ತು ಬಡವರ್ಗದವರು ಕಾರ್ಮಿಕರದ್ದು ಕೈ ಹಿಡಿತಾ ಇರ್ತಕ್ಕಂಥ ಬ್ಯಾಂಕ್ ಯಾವ್ದಂತಂದ್ರೆ DCC ಬ್ಯಾಂಕ್. ಅದು ಉಳಿಬೇಕಂತಂದ್ರೆ ನಿಮ್ ಕೈಯಲ್ಲಿದೆ. ಇವತ್ತು ಯಾರ್ಯಾರು ನೀವೇನು ಸಾಲ ಇದೆ ಹತ್ತಿರದಲ್ಲಿ ಅಲ್ಲಿ ಸಹ ಒಂದು ಅಧ್ಯಕ್ಷ ಚುನಾವಣೆ ಆಗಿ ಆಡಳಿತ ಮಂಡಳಿ ಅಲ್ಲಿ ಕೂತ್ಕೊಳ್ಳುತ್ತೆ. ನೀವು ಯಾರ್ಯಾರು ಸಾಲ ಕಟ್ಟಿದ್ರು ಎಲ್ರಿಗೂ ಸಾಲ ಸಿಗುವಂತ ವ್ಯವಸ್ಥೆ ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಆ ಒಂದು ನಿಮ್ಮ ಒಂದು ಸಂಸ್ಥೆನ ಇವತ್ತು ಎಲ್ಲರೂ ಮೈಕ್ರೋ ಫೈನಾನ್ಸ್ ಹೋಗ್ತಾ ಇದೆ. ಇವತ್ತೇನು DCC ಬ್ಯಾಂಕ್ಸ್ ತೆಗ್ದಾ ಇತ್ತು, ಎಲ್ಲರೂ ಮೈಕ್ರೋ ಫೈನಾನ್ಸ್ ಹೋಗಿ ಬಡ್ಡಿ ಮೀಟರ್ ಬಡ್ಡಿನಲ್ಲಿ ಸಿಕ್ಕಾಕೊಡ್ತಾ ಇದ್ದಾರೆ. ದಯವಿಟ್ಟು ಆ ಒಂದು ಇದನ್ನ ತಾವೆಲ್ಲರೂ ಇಲ್ಲೇನ್ ಬಂದಿದ್ದೀರಿ ಅಕ್ಕ ತಂಗಿರು ತಾವೆಲ್ಲರೂ ಅದನ್ನ ತಗೋಬೇಕು, ಎಲ್ಲ ಗಮನಕ್ಕೆ ಅಂತ ಹೇಳ್ಬಿಟ್ಟು ತಮ್ಮನ್ನು ಮನವಿ ಮಾಡ್ತಾ, ಏನ್ ಈ ಕಿಟ್ ಕೊಡ್ತಾ ಇದ್ದಾರೆ ಇದನ್ನ ಪಡಿಸ್ಕೊಂಡು ನಿಮ್ಮ ಆರ್ಥಿಕ ಮಟ್ಟವನ್ನ ಹೆಚ್ಚಿಸ್ಕೋಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾ, ಅದ್ರ ಜೊತೆಗೆ ಏನ್ ಇವತ್ತು ನಮ್ಮ ಶಾಸಕರು ಹೆಚ್ಚಿನ ಹೋರಾಟ ಮಾಡಿ ನಮ್ಮ ತಾಲೂಕು ಅಭಿವೃದ್ಧಿಗೆ ಏನ್ ಮಾಡ್ತಾ ಇದ್ದಾರೆ, ಇನ್ನ ಹೆಚ್ಚಿನ ರೀತಿಯಲ್ಲಿ ಈಗ ಏನ್ ತರ್ತಾ ಇದ್ದಾರೆ ಅದಕ್ಕಿಂತ ಹೆಚ್ಚಿನ ಒಂದು ರೀತಿಯಲ್ಲಿ ತಾಲೂಕು ಅಭಿವೃದ್ಧಿಗೆ ಅವ್ರು ಮಾಡ್ಲಿ, ಅವ್ರ ಜೊತೆ ನಾವೆಲ್ಲ ಇರೋಣ ಅಂತ ಹೇಳ್ಬಿಟ್ಟು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಟೂಲ್ ಕಿಟ್ ವಿತರಣಾ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರ್ತಕ್ಕಂಥ ನಿಮ್ಮ ನೆಚ್ಚಿನ ನಾಯಕರು, ಶಾಸಕರು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವರೇ, ಎಲ್ಲ ನಮ್ಮ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಮುಖಂಡರೇ ಮತ್ತು ಮೇಡಮ್ ಅವರೇ, ನಮ್ಮ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಕಟ್ಟಡ ಕಾರ್ಮಿಕರೇ, ಬಂಧುಗಳೇ ಮತ್ತು ಪತ್ರಿಕಾ ಮಾಧ್ಯಮದವರು, ಇವತ್ತು ಈ ಕಾರ್ಯಕ್ರಮ ಒಂದು ಒಳ್ಳೆ ಕಾರ್ಯಕ್ರಮ. ಎಷ್ಟೋ ಜನ ಕೆಲಸ ಕಲ್ತು ಅವ್ರು ಏನು ಈ ಕಿಟ್ಟು ಕೂಲ್ ಕಿಟ್ಟು ಇಲ್ಲದೆ ಕೆಲ್ಸಕ್ಕೆ ಹೋಗಿದ್ರೆ, ಇನ್ನ ಕೂಲಿ ಕೆಲಸ ಮೇಸ್ತ್ರಿ ಆಗಿದ್ರು ಕೂಡ ಅವ್ರಿಗೆ ಮೇಸ್ತ್ರಿ ಆಗಕ್ಕಿದ್ದ ಇದಿಲ್ದರೆ ಏನ್ ಕೂಲಿ ಮಾಡ್ಕೊಂಡಿದಾರೋ ಅಂತವ್ರಿಗೆಲ್ಲ ಒಂದು ಸರ್ಕಾರ ಇವತ್ತು ಸವಲತ್ತು ಮಾಡ್ತಾ ಇದೆ. ಇದನ್ನ ಎಲ್ಲಾ ನಮ್ಮ ಕಟ್ಟಡ ಕಾರ್ಮಿಕರು ಕೂಡ ಸದುಪಯೋಗ ಪಡಿಸ್ಕೋಬೇಕು. ಇದನ್ನ ಎತ್ಕೊಂಡು ಹೋಗೋದು, ಇನ್ನೊಬ್ರಿಗೆ ಮಾರ್ಬಿಡೋದು, ಇಂಥವೆಲ್ಲ ನಡೀತಾ ಇದ್ದಾವೆ. ಅಂತ ಒಂದು ಇದಾಗಬಾರ್ದು. ಇದು ಏನ್ ಬಂದಿದೆಯೋ ಅವ್ರಿಗೆ ಅದನ್ನ ಎತ್ಕೊಂಡೋಗಿ ಎದ್ರಲ್ಲಿ ಕಷ್ಟ ಬಿಟ್ಟು ನಮ್ಮ ಬಡವರ್ಗದವ್ರು ನಾವೆಲ್ಲ ಆ ಮನೆಯಿಂದ ಎಲ್ಲ ಟೋಟಲ್ ನಮ್ಮ ಫ್ಯಾಮಿಲಿನೇ ನಿಮ್ ಇದರಿಂದ ಬದುಕುವಂತ ಒಂದು ಪರಿಸ್ಥಿತಿ ಇದ್ದಾಗ ಇದನ್ನ ದೇವ್ರ ರೂಪದಲ್ಲಿ ನೋಡಿ ಇದನ್ನ ಸದುಪಯೋಗ ಮಾಡ್ಕೋಬೇಕು. ನಮ್ಮ ಇವತ್ತೇನು ಮುಂಜಾನೆನವರು ಇನ್ನ ಮುಂದಿನ ದಿನಗಳಲ್ಲಿ ನಮ್ಮ ವಿಜಯ್ ಕುಮಾರ್ ಅವ್ರು ಹೇಳ್ದಂಗೆ ಸರ್ಕಾರದ ನಮ್ಮ ಕಚೇರಿಗಳ ಹತ್ರನೇ ನಿಮ್ಮ ಒಂದು ಕಾರ್ಮಿಕ ಇಲಾಖೆಯನ್ನು ನಮ್ಮ ಸಾಹೇಬರು ಅನುಕೂಲ ಮಾಡ್ಕೊಡ್ತಾರೆ. ಮತ್ತೆ ಏನು ಇನ್ನ ಮುಂದಿನ ದಿನಗಳಲ್ಲಿ ನಿಮ್ಗೆ ಬೇರೆ ಯಾವುದೇ ರೀತಿಯ ಅನುಕೂಲ ಆಗ್ಬೇಕು ಅಂದಿದ್ರು ಕೂಡ ನಮ್ಮ ಸಮೃದ್ಧಿ ಮಂಜಣ್ಣವರು ಯಾವತ್ತೂ ನಮ್ಗೆ ಶ್ರಮಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಂತ ಎಲ್ಲರಿಗೂ ಅನ್ಸ್ತಾ ಮಾತಾಡ್ತೀನಿ.